ಯಾವುದೇ ಒಂದು ವಿಷಯ ನಾವು ಕಲಿಯುವಾಗ ಮೊದಲು ಅದರ ಬೇಸಿಕ್ಸ್ ನಮಗೆ ಸರಿಯಾಗಿ ಗೊತ್ತಿರಬೇಕು. ಬೇಸಿಕ್ಸ್ ಗೊತ್ತಿದ್ದರೆ ಮಾತ್ರ ನಮಗೆ ಯಾವುದೇ ಒಂದು ಪ್ಯಾಟರ್ನ್ ಆಗಲಿರಬಹುದು, ಯಾವುದೇ ಫೀಲ್ಡಲ್ಲಿ, ಇದು ಕೇವಲ ಟೈಲರಿಂಗ್ ಫೀಲ್ಡಲ್ಲಿ ನಾವು ಹೇಳೋದಲ್ಲ. ನಿಮಗೆ ಯಾವುದಾದ್ರೂ ಒಂದು ಹೊಸದಾದಂತಹ ಒಂದು ವಿಷಯ ನಿಮಗೆ ಕಲಿಲಿಕ್ಕಿದ್ರೆ ಅದರ ಬೇಸಿಕ್ಸ್ ನಿಮಗೆ ಸರಿಯಾಗಿ ಗೊತ್ತಿದ್ದರೆ ಮಾತ್ರ ಅದರಲ್ಲಿ ನಿಮಗೆ ತುಂಬ ಮುಂದೆ ಹೋಗಲಿಕ್ಕೆ ಸಾಧ್ಯ ಇರೋದು. ಇನ್ನು ಟೈಲರಿಂಗ್ ಅದು ಬೇಸಿಕ್ ಆಗಿರ್ತದೆ ಲೈನ್ ನಿಮಗೆ ಗೊತ್ತುಂಟು ಅಂತ ಆದರೆ ನಿಮಗೆ ಟೈಲರಿಂಗ್ ಅದು 25% ಗೊತ್ತಾಗ್ತದೆ. ನಿಮಗೆ ಯಾವ ಲೈನ್ ಯಾವುದು ಅಂದರೆ ಅದು ಲೆಂತ್ ಲೈನಾ ವಿಡ್ತ್ ಲೈನಾ ಅದನ್ನ ನಿಮಗೆ ಈಗ ಬ್ರೀಫಾಗಿ ಹೇಳ್ಕೊಡ್ತೇನೆ. ಮತ್ತು ಯಾವ ಲೈನ್ ಎಲ್ಲಿ ಬರ್ತದೆ ಇದು ನಿಮಗೆ ಗೊತ್ತಾದರೆ ನಿಮಗೆ ಟೈಲರಿಂಗ್ ತುಂಬ ಈಸಿ ಆಗ್ತದೆ. ಇನ್ನು ನಾವು ಮೊದಲು ಇಲ್ಲಿ ಒಂದು ಚಾರ್ಟ್ ಪೇಪರನ್ನು ನನಗೆ ಜಸ್ಟ್ ಒಂದು ಚಾರ್ಟ್ ಪೇಪರ್ ತೆಗೆದನ್ನು ಫೋಲ್ಡ್ ಮಾಡಿಟ್ಟಿದ್ದೇನೆ. ಓಕೆ, ಇಲ್ಲಿ ಇದು ಫೋಲ್ಡೆಡ್, ಇದು ಓಪನ್ ಸೈಡ್, ಇದು ಫೋಲ್ಡ್ ಸೈಡ್, ಇದು ಓಪನ್ ಸೈಡ್. ನಾವಿಲ್ಲಿ ಮಾಡ್ತಿರೋದು ಈಗ ಮಕ್ಕಳ ಒಂದು ಫ್ರಾಕ್. ಈಗ ಮಕ್ಕಳ ಫ್ರಾಕ್ ಮಾಡುವಾಗ ಆ ಫ್ರಾಕಿಗೆ ಸಂಬಂಧಪಟ್ಟಂತಹ ಲೈನ್ಸನ್ನು ಮಾತ್ರ ನಾನಿಲ್ಲಿ ಹೇಳ್ಕೊಡೋದು. ನಾನು ಎಲ್ಲ ಲೈನ್ಸನ್ನು ನಿಮಗೆ ಈಗ ಹೇಳ್ತಾ ಹೋದರೆ ಈ ಕ್ಲಾಸು ತುಂಬ ದೊಡ್ಡದಾಗ್ತದೆ. ಅದಕ್ಕಾಗಿ ನನಗೆ ಯಾವುದು ಈ ಕ್ಲಾಸಿಗೆ ಅಗತ್ಯ ಉಂಟು ಅಷ್ಟರ ಲೈನಿನ ವಿಷಯವನ್ನು ಮಾತ್ರ ನಾನಿಲ್ಲಿ ಹೇಳ್ಕೊಡೋದು. ಮೊದಲಿಗೆ ನಾವು ಯಾವುದೇ ಒಂದು ಡ್ರೆಸ್ ಮಾಡೋದಾದರೆ ಅದು ಮಕ್ಕಳಿಗಾಗ್ಬೋದು, ದೊಡ್ಡವರಿಗೂ ಕೂಡ ಆಗ್ಬೋದು. ಅಪ್ಪರ್ ಬಾಡಿಗೆ ಅಂದರೆ ನಮ್ಮ ಬಾಡಿದು ಮೇಲ್ಭಾಗ ಮತ್ತು ಕೆಳಭಾಗ ಈ ರೀತಿ, ಇದು ಅಪ್ಪರ್ ಬಾಡಿ, ಇದು ಲೋವರ್ ಬಾಡಿ. ಇದಕ್ಕೆ ನಾವು ಈಗ ನಾನು ಹೇಳ್ಕೊಡೋದು ಅಪ್ಪರ್ ಬಾಡಿಗೆ ಯಾವುದಾದ್ರೂ ನಾವು ಒಂದು ಡ್ರೆಸ್ ಮಾಡೋದಾದರೆ ಮೊದಲು ನಮಗೆ ಅಲ್ಲಿ ಬೇಕಾದದೊಂದು ಶೋಲ್ಡರ್ ಅದಾಗಿರ್ತದೆ. ಶೋಲ್ಡರ್ ಲೈನ್ ಇದು ಯಾವಾಗಲೂ ನಮ್ಮ ಡ್ರೆಸ್ಸಿನ ಮೇಲ್ಭಾಗದಲ್ಲಿ ನಮ್ಮ ಕ್ಲೋತ್ ನಾವು ಯಾವುದನ್ನು ಕಟ್ ಮಾಡಲಿಕ್ಕೆ ಇಟ್ಟಿದ್ದೇವೆ ಅದರದ್ದು ಮೇಲ್ಭಾಗದಲ್ಲಿ ಒಂದು ಲೈನ್ ಇರ್ತದೆ. ಈ ಲೈನ್ ಒಂದು ನಮ್ಮ ಇದು ಕ್ಲೋತ್ ಅಂತಿದ್ದರೆ ಈ ಚಾರ್ಟ್ ಪೇಪರ್ ಕ್ಲೋತ್ ಅಂತ ಅನಿಸಿ, ಈ ಕ್ಲೋತಿನ ಒಂದು 1/4 ಇಂಚ್ ಒಂದು ಅರ್ಧ ಇಂಚ್ ಡೌನಲ್ಲಿ ಒಂದು ನಾವು ಫಸ್ಟಿಗೆ ಒಂದು ಲೈನ್ ಹಾಕ್ತೇವೆ. ಆ ಲೈನ್ ಆಗಿರ್ತದೆ ಶೋಲ್ಡರ್ ಲೈನ್. ನೋಡಿ, ಶೋಲ್ಡರ್ ಲೈನ್ ನಾವು ಅಪ್ಪರ್ ಬಾಡಿಗೆ ಹಾಕುವಂಥ ಫಸ್ಟ್ ಇದೊಂದು ಲೈನ್ ಆಗಿರ್ತದೆ. ಆ ನಂತರ ಶೋಲ್ಡರ್ ಲೈನ್ ಎಲ್ಲಿ ಎಂಡ್ ಆಗ್ತದೆ ನೋಡಿ, ಶೋಲ್ಡರ್ ಲೈನ್ ಎಲ್ಲಿ ಎಂಡ್ ಆಗ್ತದೆ ಅದರ ಕೆಳಕ್ಕೆ ಒಂದು ನಮಗೆ ಒಂದು ಲೈನ್ ಹಾಕ್ಲಿಕ್ಕೆ ಇರ್ತದೆ. ಅದಾಗಿರ್ತದೆ ಹಾಮೋಲ್ ಲೈನ್. ಇದು ಶೋಲ್ಡರ್ ಲೈನ್ ಎಲ್ಲಿ ಎಂಡ್ ಆಗ್ತದೆ ಅಲ್ಲಿ ಆಗಿರ್ತದೆ ಹಾಮೋಲ್ ಲೈನ್. ಈಗ ಈ ಹಾಮೋಲ್ ಲೈನ್ ಎಲ್ಲಿ ಎಂಡ್ ಆಗ್ತದೆ ಅಲ್ಲಿ ಆಗಿರ್ತದೆ ಚೆಸ್ಟ್ ಲೈನ್. ನೋಡಿ, ಹಾಮೋಲಿನ ಲೈನ್ ಎಲ್ಲಿ ಎಂಡ್ ಆಗ್ತದೆ, ಹಾಮೋಲಿನ ಈ ಲೈನ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗೋದು. ಈ ಎಂಡ್ ಆಗೋ ಜಾಗದಲ್ಲಿ ತಾಗಿ ಒಂದು ಲೈನ್ ನಿಲ್ತದೆ, ಅದಾಗಿರ್ತದೆ ಚೆಸ್ಟ್ ಲೈನ್. ಓಕೆ, ಚೆಸ್ಟ್ ಲೈನ್ನ ಜಸ್ಟ್ ಕೆಳಗೆ, ಅದು ಎಷ್ಟು ಕೆಳಗೆ ಅಂತ ಮೆಜರ್ಮೆಂಟಲ್ಲಿ ನಮಗೆ ಗೊತ್ತಾಗ್ತದೆ, ಈಗ ಅದು ಬೇಡ. ಜಸ್ಟ್ ಕೆಳಗೆ ಒಂದು ಲೈನ್ ಇರ್ತದೆ, ಇದಾಗಿರ್ತದೆ ವೇಸ್ಟಿದು ಲೈನ್. ಇದೆರಡು ಲೈನ್ ಒಂದು ಜಸ್ಟ್ ನಮಗೆ ಇಲ್ಲಿ ಜಾಯಿಂಟ್ ಮಾಡಲಿಕ್ಕೆ ಮಾತ್ರ, ಇದು ಲೈನ್ ಅಲ್ಲ, ಜಸ್ಟ್ ಒಂದು ಜಾಯಿಂಟ್ ಕೊಟ್ಟದ್ದು. ಇದು ನಮಗೆ ಅಗತ್ಯ ಇಲ್ಲ, ಈ ಜಾಯಿಂಟ್ ಕೊಟ್ಟದ್ದು ನಮಗೆ ಅಗತ್ಯ ಇಲ್ಲ. ನನಗಿಲ್ಲಿ ಅಗತ್ಯ ಇರೋದು ಶೋಲ್ಡರ್ ಲೈನ್, ಹಾಮೋಲ್ ಲೈನ್, ಚೆಸ್ಟ್ ಲೈನ್, ವೇಸ್ಟ್ ಲೈನ್. ವೇಸ್ಟಿನ ಲೈನಲ್ಲಿ 2 ಟೈಪ್ ಉಂಟು. ಒಂದು ವೇಸ್ಟಿದು ವಿಡ್ತ್, ಒಂದು ವೇಸ್ಟಿದು ಲೆಂತ್ ಬರುವಾಗ ಇಲ್ಲಿಗೆ ಬರ್ತಿರೋದು. ಅದು ಕೂಡ ನಾನು ಡಾಟೆಡಲ್ಲಿ ಹಾಕ್ತೇನೆ. ಇಲ್ಲಿಂದ ಇಲ್ಲಿವರೆಗೆ ನಮಗೆ ವೇಸ್ಟಿದು ಲೆಂತ್ ಸಿಗ್ತದೆ. ಆ ವೇಸ್ಟಿದು ಲೆಂತ್ ಇದು ಲೈನ್ ಎಲ್ಲಿ ಎಂಡ್ ಆಗ್ತದೆ ಅಲ್ಲಿ ಆಗಿರ್ತದೆ ವೇಸ್ಟಿದು ವಿಡ್ತ್ ಲೈನ್. ಚೆಸ್ಟ್ ಲೈನ್ ಎಲ್ಲಿ ಸಿಗ್ತದೆ, ಎಲ್ಲಿ ಹಾಮೋಲಿದು ಲೈನ್ ಎಂಡ್ ಆಗ್ತದೆ ಅಲ್ಲಿ ಬರ್ತದೆ ಚೆಸ್ಟ್ ಇದು ಲೈನ್. ಇದಾಗಿರ್ತದೆ ಲೈನ್ ಒಂದು ಫ್ರಾಕಿಗೆ ಅಪ್ಪರ್ ಬಾಡಿಗೆ ಮಾಡುವಾಗ ಇಷ್ಟು ನಮಗೆ ಅಗತ್ಯ ಬರ್ತದೆ. ಇನ್ನು ಇದರಲ್ಲಿ ಯಾವುದು ಲೆಂತ್ ಲೈನ್ ಯಾವುದು ವಿಡ್ತ್ ಲೈನ್ ಅಂತ ನೋಡುವ. ಇದಿಷ್ಟು ಮಾತ್ರ ಅಲ್ಲ, ಇನ್ನು ನಮಗೆ ನೆಕ್ ಇದುಂಟು. ಈ ಶೋಲ್ಡರ್ ಲೈನಿಗೆ ನೋಡಿ, ಈ ಶೋಲ್ಡರ್ ಲೈನಿಗೆ ತಾಗಿ ಒಂದು ಲೈನ್ ಕೆಳಗಡೆ ಹೋಗ್ತದೆ. ಈ ಶೋಲ್ಡರ್ ಲೈನಿಗೆ
ತಾಗಿ ಒಂದು ಲೈನ್ ಇರ್ತದೆ, ಅಲ್ಲಿಂದ ಇಲ್ಲಿವರೆಗೆ ಇದು ಡೀಪ್, ಅಲ್ಲಿಂದ ಕೆಳಗೆ ಎಷ್ಟು ನಮಗೆ ಡೀಪ್ ಬೇಕು ಆ ಲೈನ್ ಆಗಿರ್ತದೆ. ನಂತರ ಇಲ್ಲಿಂದ ಇಲ್ಲಿಯವರೆಗೆ, ಇಲ್ಲಿಂದ ಇಲ್ಲಿಯವರೆಗೆ, ಇಲ್ಲಿಂದ ಇಲ್ಲಿಯವರೆಗೆ ಇದಾಗಿರ್ತದೆ ನೆಕ್ಕಿದು ಬ್ರಾಡ್. ಈ ಬ್ರಾಡ್ ಮತ್ತು ಈ ಬ್ರಾಡ್ ಸೇಮ್ ಇರ್ತದೆ. ಓಕೆ, ಇದು ನೆಕ್ಕಿದು, ಇದು ನೆಕ್ಕಿದು ಲೆಂತ್, ಇದು ನೆಕ್ಕಿದು ವಿಡ್ತ್. ಇಷ್ಟು ನಮಗೆ ಒಂದು ಬೇಬಿ ಒಂದು ಫ್ರಾಕ್ ಮಾಡುವಾಗ ಇಷ್ಟು ನಮಗೆ ಅಗತ್ಯ ಬಂದೇ ಬರ್ತದೆ. ಮೊದಲಿಗೆ ಯಾವುದೇ ಒಂದು ಅಪ್ಪರ್ ಬಾಡಿಗೆ ನಾವು ಒಂದು ಕಟ್ಟಿಂಗ್ ಮಾಡುವಾಗ ಮೊದಲು ಹಾಕಬೇಕಾದದ್ದು ಶೋಲ್ಡರ್ ಲೈನ್. ಶೋಲ್ಡರ್ ಲೈನ್ ಎಲ್ಲಿ ಎಂಡ್ ಆಗ್ತದೆ ಅಲ್ಲಿ ಒಂದು ಸ್ಟ್ರೈಟ್ ಲೈನ್ ಬರ್ತದೆ, ಅದಾಗಿರ್ತದೆ ಹಾರ್ಮೋನ್ ಲೈನ್. ಎಲ್ಲಿ ಹಾರ್ಮೋನ್ ಲೈನ್ ಎಂಡ್ ಆಗ್ತದೆ ಅಲ್ಲಿಗೆ ಒಂದು ಲೈನ್ ಅಡ್ಡದಲ್ಲಿ ಬರ್ತದೆ, ಅದಾಗಿರ್ತದೆ ಚೆಸ್ಟ್ ಲೈನ್. ಎಲ್ಲಿ ವೇಸ್ಟ್ ಇದು ಲೆಂತ್ ಎಂಡ್ ಆಗ್ತದೆ ಅಲ್ಲಿಗೆ ಒಂದು ಲೈನ್ ಬರ್ತದೆ, ಅದಾಗಿರ್ತದೆ ಚೆಸ್ಟ್ ಇದು ವೇಸ್ಟ್ ಇದು ವಿಡ್ತ್ ಲೈನ್. ಇದು ವೇಸ್ಟ್ ಇದು ವಿಡ್ತ್ ಲೈನ್ ಚೆಸ್ಟ್ ಲೈನ್ನ ಸ್ವಲ್ಪ ಕೆಳಗೆ ಇರೋದು, ತುಂಬ ಕೆಳಗಿರಲ್ಲ, ಜಸ್ಟು ಒಂದು ಕೆಳಗೆ ಇರ್ತದೆ, ಈ ರೀತಿಯಾಗಿರೋದು. ಇದರಲ್ಲಿ ನಿಮಗೆ ಇನ್ನೊಂದು ಕಲಿಬೇಕಾದದ್ದು ಇದರಲ್ಲಿ ಲೆಂತ್ ಲೈನ್ ಯಾವುದು, ವಿಡ್ತ್ ಲೈನ್ ಯಾವುದು ಅಂತ ನಿಮಗೆ ಇಲ್ಲಿ ನೋಡುವಾಗಲೇ ಗೊತ್ತಾಗ್ತದೆ ಯಾವುದು ಲೆಂತ್ ಲೈನ್ ಯಾವುದು ವಿಡ್ತ್ ಲೈನ್ ಅಂತ. ಉದ್ದದಲ್ಲಿ ಇರುವಂತಹ ಎಲ್ಲ ಲೈನ್ಗಳು ಲೆಂತ್ ಲೈನ್. ಉದ್ದದಲ್ಲಿ ಯಾವ ಲೈನ್ ಉಂಟು ಅದೆಲ್ಲ ಲೆಂತ್ ಲೈನ್, ಅಡ್ಡದಲ್ಲಿ ಯಾವುದೆಲ್ಲ ಉಂಟು ಅದೆಲ್ಲ ವಿಡ್ತ್ ಲೈನ್. ಒಂದು ಅಡ್ಡ ಲೈನ್ ಆಗಿರ್ತದೆ ಈ ರೀತಿ. ಇಲ್ಲಿ ನಮ್ಮ ನೆಕ್ ಬರುವಾಗ, ಇಲ್ಲಿ ನಮ್ಮ ಶೋಲ್ಡರ್ ಇದು ಹಾರ್ಮೋಲ್ ಎಲ್ಲ ಬರುವಾಗ ಇದು ಅಡ್ಡ ಲೈನ್. ಓಕೆ, ಇಲ್ಲಿಂದ ಇಲ್ಲಿದು ಅಡ್ಡ ಲೈನ್, ಶೋಲ್ಡರ್ ಒಂದು ಅಡ್ಡ ಲೈನ್ ಆಗಿರ್ತದೆ. ನೆಕ್ಸ್ಟ್ ಹಾರ್ಮೋಲ್, ಅಡ್ಡ ಲೈನ್ ಅಂದರೆ ವಿಡ್ತ್ ಲೈನ್, ಅಡ್ಡ ಲೈನ್ ಅಂದರೆ ವಿಡ್ತ್ ಲೈನ್, ಶೋಲ್ಡರ್ ಒಂದು ವಿಡ್ತ್ ಲೈನ್ ಆಗಿರ್ತದೆ. ಇನ್ನು ಇಲ್ಲಿಂದ ಇಲ್ಲಿವರೆಗೆ ಇದಾಗಿರ್ತದೆ ಹಾರ್ಮೋಲ್ ಒಂದು ಲೆಂತ್ ಲೈನ್, ಉದ್ದಕ್ಕೆ ಹೋಗಿದೆಯಲ್ಲ ಹೀಗೆ, ಇದೊಂದು ಲೆಂತ್ ಲೈನ್. ನೆಕ್ಸ್ಟ್ ಚೆಸ್ಟ್ ಲೈನ್ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಇದೊಂದು ವಿಡ್ತ್ ಲೈನ್. ಅದೇ ರೀತಿ ವೇಸ್ಟ್ ಇದು ವಿಡ್ತ್, ಹೇಳುವಾಗಲೇ ಗೊತ್ತಾಗ್ತದೆ ಅದು ವೇಸ್ಟ್ ಇದು ವಿಡ್ತ್ ಅಂತ, ಅಲ್ಲಿ ಅದು ವಿಡ್ತ್ ಲೈನ್ ಆಗಿರ್ತದೆ. ಇನ್ನು ಲೆಂತ್ ಲೈನ್ ಯಾವುದಂದರೆ ಇಲ್ಲಿ ನೆಕ್ಕಿದು ಡೀಪ್, ಇದೊಂದು ಲೆಂತ್ ಲೈನ್. ನೆಕ್ಕಿದು ವಿಡ್ತ್, ಇದೊಂದು ವಿಡ್ತ್ ಲೈನ್. ಅದು ನೆಕ್ದು ಡೀಪ್ ಮತ್ತು ವಿಡ್ತ್ ಹೇಳುವಾಗಲೇ ನಮಗೆ ಗೊತ್ತಾಗ್ತದೆ ಅದು ಯಾವ ಲೈನ್ ಅಂತ. ನೆಕ್ಸ್ಟ್ ವೇಸ್ಟ್ ಇದು ವಿಡ್ತ್ ಲೆಂತ್, ಇದು ಕೂಡ ನಮಗೆ ಹೇಳುವಾಗ ಗೊತ್ತಾಗ್ತದೆ ಇದೊಂದು ಲೆಂತ್ ಲೈನ್ ಅಂತ. ವೇಸ್ಟ್ ಇದು ಲೆಂತ್ ಲೈನ್, ವೇಸ್ಟ್ ಇದು ವಿಡ್ತ್ ಲೈನ್, ಚೆಸ್ಟ್ ಒಂದು ವಿಡ್ತ್ ಲೈನ್, ಹಾರ್ಮೋಲ್ ಒಂದು ಲೆಂತ್ ಲೈನ್, ಶೋಲ್ಡರ್ ಒಂದು ಲೆಂತ್ ಲೈನ್. ಇಷ್ಟು ನಿಮಗೆ ಗೊತ್ತಾದರೆ ಈ ಕ್ಲಾಸಿಗೆ ಸಾಕು. ಲೆಂತ್ ಯಾವ ಲೈನ್ ಲೆಂತ್ ಲೈನ್, ಯಾವ ಲೈನ್ ವಿಡ್ತ್ ಲೈನ್, ಮತ್ತು ಶೋಲ್ಡರ್ ಲೈನ್ ಎಲ್ಲಿರ್ತದೆ ಟಾಪಲ್ಲಿ ಇರ್ತದೆ, ಅದಕ್ಕೆ ತಾಗಿ ಒಂದು ಲೈನ್ ಕೆಳಗೆ ಬರ್ತದೆ. ಶೋಲ್ಡರ್ ಎಲ್ಲಿ ಎಂಡ್ ಆಗ್ತದೆ ಅಲ್ಲಿ ತಾಗಿ ಕೆಳಗೆ ಒಂದು ಲೈನ್ ಬರ್ತದೆ, ಅದು ಹಾರ್ಮೋಲ್ ಲೈನ್ ಎಲ್ಲಿ ಎಂಡ್ ಆಗ್ತದೆ ಅಲ್ಲಿಗೆ ಒಂದು ತಾಗಿ ಒಂದು ಅಡ್ಡ ಲೈನ್ ಇರ್ತದೆ, ಅದಾಗಿರ್ತದೆ ಚೆಸ್ಟಿನ ಸ್ವಲ್ಪ ಕೆಳಗೆ ಒಂದು ಅಡ್ಡ ಲೈನ್ ಇರ್ತದೆ, ಅದಾಗಿರ್ತದೆ ವೇಸ್ಟ್. ಓಕೆ, ಹೀಗೆ ಕೂಡ ಹೇಳ್ಬೋದು. ಇಲ್ಲದಿದ್ದರೆ ವೇಸ್ಟ್ ಇದು ಲೆಂತ್ ಎಲ್ಲಿ ಎಂಡ್ ಆಗ್ತದೆ ಅಲ್ಲಿ ಬರೋದಾಗಿದೆ ವೇಸ್ಟ್ ಇದು ವಿಡ್ತ್, ಹೀಗೆ ಕೂಡ ಹೇಳ್ಬೋದು. ಇನ್ನು ನೆಕ್ಕಿದು ಡೀಪ್ ಒಂದು ಲೆಂತ್ ಲೈನ್ ಆಗಿದೆ, ನೆಕ್ಕಿದು ವಿಡ್ತ್ ಒಂದು ವಿಡ್ತ್ ಲೈನ್ ಆಗಿದೆ. ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗೋದು ಹಾರ್ಮೋಲ್ ಮತ್ತು ಚೆಸ್ಟ್, ಹಾರ್ಮೋಲ್ ಚೆಸ್ಟ್ ಮತ್ತು ಶೋಲ್ಡರ್ ಯಾವುದಂತ ಕನ್ಫ್ಯೂಷನ್ ಬೇರೆ, ಅದು ನಮಗೆ ಹೇಳುವಾಗಲೇ ಗೊತ್ತಾಗ್ತದೆ ಅದು ಯಾವ ಲೈನ್ ಅಂತ. ಶೋಲ್ಡರ್ ಒಂದು ಅಡ್ಡ ಲೈನ್, ಹಾರ್ಮೋಲ್ ಒಂದು ಉದ್ದ ಲೈನ್, ಚೆಸ್ಟ್ ಒಂದು ಅಡ್ಡ ಲೈನ್. ವಿಡ್ತ್ ಲೆಂತ್ ವಿಡ್ತ್, ವಿಡ್ತ್ ಲೆಂತ್ ವಿಡ್ತ್, ಇದು ಕೂಡ ವಿಡ್ತೆ. ಮಾತ್ರ ಇಲ್ಲಿ ನಮಗೆ ಏನಾಗ್ತದೆ ಹೇಳುವಾಗಲೂ ಗೊತ್ತಾಗ್ತದೆ ವೇಸ್ಟ್ ಇದು ವಿಡ್ತ್ ಅಂತ. ಓಕೆ, ನೆಕ್ಸ್ಟ್ ನೆಕ್ಕಿದು ಡೀಪ್ ಬರುವಾಗ ಲೆಂತ್, ಅದೇ ರೀತಿ ವಿಡ್ತ್ ಬರುವಾಗ ನೆಕ್ಕಿದು ವಿಡ್ತ್ ಬರುವಾಗ ಆಗಲ್ಲ ಅಂತ ಗೊತ್ತಾಗ್ತದೆ. ಈ ರೀತಿ ಅಡ್ಡ ಲೈನ್ ಅಂದರೆ ವಿಡ್ತ್ ಲೈನ್, ಉದ್ದ ಲೈನ್ ಅಂದರೆ ಲೆಂತ್ ಲೈನ್, ಅಡ್ಡ ಲೈನ್ ಅಂದರೆ ಚೆಸ್ಟ್ ಇದು ವಿಡ್ತ್ ಲೈನ್, ಇದು ಕೂಡ ಒಂದು ವಿಡ್ತ್ ಲೈನೇ ಆಗಿರ್ತದೆ. ಇನ್ನು ಈ ಪೇಪರಲ್ಲಿ ನೀವು ಈ ಚಾರ್ಟಲ್ಲಿ ನೋಡೋದಾದರೆ ಮಕ್ಕಳ ಅಪ್ಪರ್ ಬಾಡಿಗೆ ಬೇಕಾದ ಲೈನ್ಸಲ್ಲಿ ನೋಡೋದಾದರೆ ಇಲ್ಲಿ ನಿಮಗೆ 2 ಲೆಂತ್ ಲೈನ್ ಸಿಗ್ತದೆ, 3 ಲೆಂತ್ ಲೈನ್ ಸಿಗ್ತದೆ, ಮತ್ತು ಬಾಕಿಯೆಲ್ಲ ವಿಡ್ತ್ ಲೈನ್ ಆಗಿರ್ತದೆ. ಇದರಲ್ಲಿ ಯಾವುದೋ ಲೆಂತ್ ಲೈನ್, ನೆಕ್ಕಿದು ಡೀಪ್ ಲೆಂತ್ ಲೈನ್,
ಹಾಮೋಲ್ ಲೆಂತ್ ಲೈನ್ ಮತ್ತು ವೇಸ್ಟಿದು ಲೆಂತ್ ಲೈನ್. ಇಲ್ಲಿ ಶೋಲ್ಡರ್, ಚೆಸ್ಟ್, ವೇಸ್ಟಿದು ಬಿಡ್ತು ಮತ್ತು ನೆಕ್ಕಿದು ಬಿಡ್ತು ಇದು ವಿಡ್ತ್ ಲೈನ್ ಆಗಿರ್ತದೆ. ಇನ್ನು ನಾನು ಮೆಷರ್ಮೆಂಟಲ್ಲಿ ಇದನ್ನೇ ಕೊಟ್ಟದ್ದು, ಬೇರೆ ಯಾವುದಿಲ್ಲ ಅದರಲ್ಲಿ ಎಕ್ಸ್ಟ್ರಾ ಅಂತ. ಇದರಲ್ಲಿ ಇರೋದೇ ಅದರಲ್ಲಿ ಕೂಡ ಇರೋದು. ಇಲ್ಲಿ ನಿಮಗೆ ನೆಕ್ಕಲ್ಲಿ ನಾವು ಒಂದು ತೋರಿಸಿದ್ದು, ಅಲ್ಲಿ ನಾನು 2 ಹೇಳ್ಕೊಟ್ಟಿದ್ದೀನಿ, ಬ್ಯಾಕ್ ಮತ್ತು ಫ್ರಂಟ್. ಯಾವುದು ಡೀಪ್ ಉಂಟು ಅದನ್ನು ನಾವು ಜಸ್ಟ್ ಮಾರ್ಕ್ ಮಾಡ್ತೇವೆ ಅಷ್ಟೇ. ಇಲ್ಲಿ ಯಾರೆಲ್ಲ ಬಿಗಿನರ್ಸ್ ಇದ್ದಾರೆ ಅಂದರೆ ಟೈಲರಿಂಗಿನ ABCಯೇ ಗೊತ್ತಿಲ್ಲದವ್ರು, ಜಸ್ಟ್ ಅವರು ಸ್ಟಿಚ್ ಮಾಡೋದು ಮಾತ್ರ, ಅರ್ಧದ್ದು ಹಾಗೆಲ್ಲ ಆಲ್ಟ್ರೇಷನ್ ಅದೆಲ್ಲ ಮಾಡೋದು ಮಾತ್ರ, ನನಗೆ ಏನೂ ಗೊತ್ತಿಲ್ಲ ಅಂಥವ್ರು ಇಷ್ಟು ಲೈನನ್ನು ಈ ಕ್ಲಾಸಲ್ಲಿ ನೀವು ಇಷ್ಟು ಲೈನಿನ ವಿಷಯ ಕಲಿತರೆ ಸಾಕಾಗ್ತದೆ. ಲೈನಿದ್ದು ವಿಷಯ ನಿಮಗೆ ಗೊತ್ತಾದರೆ ಮತ್ತು ನಿಮ್ಗೆ ಈಸಿಯಾಗಿ ಎಲ್ಲವನ್ನು ಕ್ಯಾಚ್ ಮಾಡ್ಬೋದು. ನಿಮಗೆ ನಾನು ಬಿಗಿನರ್ಸ್ ಅವ್ರಿಗೆ ಇಲ್ಲಿ ಹೇಳೋದು, ನಾನು ಹೇಳ್ಕೊಳ್ಳೋದು ನಿಮಗೆ ಅರ್ಥ ಆಗ್ತದ ಅಷ್ಟು ಆದರೆ ಸಾಕು. ನಾನು ಈ ಟೈಪಿನ ಒಂದು ಫ್ರಾಕ್ ಹೇಗೆ ಕಟ್ ಮಾಡೋದು, ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇಲ್ಲಿ ಡಬಲ್ ಲೇಯರ್ ಉಂಟು, ನಾನು ಇಲ್ಲಿ ಡಬಲ್ ಲೇಯರ್ ಮಾಡಲ್ಲ, ಸಿಂಗಲ್ ಲೇಯರ್ ಮಾತ್ರ. ಮತ್ತು ಈ ಪಾರ್ಟ್ ಇದು ಒಂದು ಫ್ರಾಕಿನ ಅಪ್ಪರ್ ಪಾರ್ಟ್, ಇದು ಲೋವರ್ ಪಾರ್ಟ್. ಈಗ ಅಪ್ಪರ್ ಪಾರ್ಟಲ್ಲಿ ಯಾವುದೆಲ್ಲ ಬರ್ತದೆ, ಶೋಲ್ಡರ್, ನೆಕ್ ಡೀಪ್, ಹಾಮೋಲ್, ಚೆಸ್ಟ್, ವೇಸ್ಟಿದು ಲೆಂತ್, ವೇಸ್ಟಿದು ವಿಡ್ತ್. ಲೋವರ್ ಪಾರ್ಟಲ್ಲಿ ಲೆಂತ್ ಮತ್ತು ವಿಡ್ತ್. ಇದನ್ನು ನಾವು ಡಯಾಗ್ರಾಮಲ್ಲಿ ಹೀಗೆ ಮಾಡೋದಾದರೆ, ಈಗ ಒಂದು ಪಿಕ್ಚರ್ ಮಾಡಿ ತೋರಿಸೋದಾದರೆ, ಇದು ಅಪ್ಪರ್ ಬಾಡಿ, ಇದು ಲೋವರ್ ಬಾಡಿ. ಅಪ್ಪರ್ ಬಾಡಿಗೆ ನಾನು A ಪಾರ್ಟ್ ಅಂತ ಕೊಟ್ಟಿದ್ದೇನೆ, ಇಲ್ಲಿ ಉಂಟು. ಲೋವರ್ ಬಾಡಿದು B ಪಾರ್ಟ್ ಅಂತ ಕೊಟ್ಟಿದ್ದೇನೆ, ಈ ರೀತಿ. ಇದನ್ನು ನಾವು ಇದರ ಜೊತೆಯಲ್ಲಿ ಅಟ್ಯಾಚ್ ಮಾಡಿದಾಗ ನಮಗೆ ಈ ರೀತಿದು ಒಂದು ಫ್ರಾಕ್ ಬರ್ತದೆ. ಈಗ A ಪಾರ್ಟಲ್ಲಿ ಯಾವುದೆಲ್ಲ ಉಂಟು, ಶೋಲ್ಡರ್, ನಾವು ಕಟ್ಟಿಂಗ್ ಮಾಡುವಾಗ ಈ ರೀತಿಯಾಗಿ ಅದು ಇರ್ತದೆ. ಶೋಲ್ಡರ್, ಹಾಮೋಲ್, ವೇಸ್ಟಿದು ಲೆಂತ್, ವೇಸ್ಟಿದು ವಿಡ್ತ್, ಬ್ಯಾಕ್ ಫ್ರಂಟ್, ನೆಕ್ ಮತ್ತು ಡೀಪ್, ಇಲ್ಲಿ ಚೆಸ್ಟ್ ಲೈನ್. ಓಕೆ, ಈ ರೀತಿ ನಮಗೆ ಡಯಾಗ್ರಾಮಲ್ಲಿ ನಾವು ಒಂದು ಕಟ್ಟಿಂಗ್ ಮಾಡುವಾಗ ಈ ರೀತಿಯದೊಂದು ಮಾರ್ಕ್ ನಾವು ಮಾಡ್ತೇವೆ. ಅದೇ ರೀತಿ ನಾವೀಗ B ಪಾರ್ಟಿಗೆ ನೋಡೋದಾದರೆ ಇಲ್ಲಿ ಕೇವಲ ಲೆಂತ್ ಮತ್ತು ವಿಡ್ತ್ ಮಾತ್ರ ಇರೋದು. ಇನ್ನು ಮೆಷರ್ಮೆಂಟ್ ತೆಗೆಯುವುದು ಸ್ಟಿಚ್ಚಿಂಗ್ ಕಲಿಯುವುದರ ಮೊದಲ ಸ್ಟೆಪ್ ಆಗಿರುತ್ತದೆ. ಮೆಷರ್ಮೆಂಟ್ ಯಾವ ರೀತಿ ತೆಗಿಬೇಕಂತ ನನ್ನ ಯೂಟ್ಯೂಬ್ ಚಾನಲ್ ಸ್ಟಿಚ್ ನೀಡಲ್ಲಿ ಸರಿಯಾಗಿ ಹೇಳಿಕೊಟ್ಟಿದ್ದೇನೆ. ಯೂಟ್ಯೂಬ್ಗೆ ಹೋಗಿ ಸ್ಟಿಚ್ ನೀಡ್ಸ್ ಎಂದು ಟೈಪ್ ಮಾಡಿ ಸರ್ಚ್ ಮಾಡಿದಾಗ ನಿಮಗೆ ಅಲ್ಲಿ ಈ ಲೋಗೋ ಇರುವಂತಹ ನಿಮಗೊಂದು ಚಾನಲ್ ಸಿಗ್ತದೆ. ಅದನ್ನು ಓಪನ್ ಮಾಡಿದಾಗ ಅಲ್ಲಿ ನಿಮಗೆ ಹೌ ಟು ಟೇಕ್ ಕಿಡ್ಸ್ ಫ್ರಾಕ್ ಮೆಷರ್ಮೆಂಟ್ ಅಂತ ಒಂದುಂಟು, ಆ ವಿಡಿಯೋವನ್ನು ನೋಡಿ. ಅದಲ್ಲದೆ ಇಲ್ಲಿ ಕೆಲವೊಂದು ವಿಡಿಯೋಗಳನ್ನು ನಾನು ಇಲ್ಲಿ ಹಾಕಿದ್ದೇನೆ. ಈ ಚಾನಲನ್ನು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ಸಣ್ಣ ಚಾನಲಿಗೆ ನಿಮ್ಮ ಸಪೋರ್ಟಿನ ಅಗತ್ಯ ತುಂಬ ಉಂಟು. ಪ್ಲೀಸ್ ಎಲ್ಲರೂ ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬಿನ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಮೆಷರ್ಮೆಂಟ್ ತೆಗಿಬೇಕು ಏನಂತ ಫುಲ್ಲು ಹೇಳಿಕೊಟ್ಟಿದ್ದೇನೆ. ನೀವು ಅದೇ ರೀತಿ ಯಾರಿಗೆ ನೀವು ಮಾಡ್ತೀರಿ ಅವರದ್ದು ಮೆಷರ್ಮೆಂಟ್ ತೆಗೀರಿ. ನಂತರ ಯಾರಿಗೆಲ್ಲ ಮನೆಯಲ್ಲಿ ಅಂತಹ ಮಕ್ಕಳಿಲ್ಲ ಅಥವಾ ಮೆಷರ್ಮೆಂಟಿಗೆ ಯಾರು ಇಲ್ಲ ಅಂತ ಅಂದರೆ ನೀವು ಅಲ್ಲಿ ನಾನೊಂದು ಚಾರ್ಟ್ ಕೂಡ ಅಲ್ಲಿ ಕೊಟ್ಟಿದ್ದೇನೆ ಮೆಷರ್ಮೆಂಟಿದು, ಅದನ್ನು ಕೂಡ ನೀವು ಫಾಲೋ ಮಾಡಿದರೂ ಆಗ್ತದೆ.